ಪೊಲೀಸ್ ವಿಚಾರಣೆ ಎದುರಿಸಿದಂತ ಪತ್ನಿ ವಿಜಯಲಕ್ಷ್ಮಿ, ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಪೊಲೀಸ್ ವಿಚಾರಣೆ ಎದುರಿಸಿದ್ದಾರೆ. ಅನ್ನಪೂರ್ಣೇಶ್ವರಿ ನಗರ ಠಾಣೆ ಪೊಲೀಸರಿಂದ ವಿಚಾರಣೆ. ಯಾಕೆ ವಿಜಯಲಕ್ಷ್ಮಿ ಅವರನ್ನ ವಿಚಾರಣೆ ಕರೆದು ಅಂತಾರೆ. ಈ ಕೊಲೆ ಆದಂತ ದಿನ ದರ್ಶನ್ ಶೂ ವಿಜಯಲಕ್ಷ್ಮಿ ಅವರ ಮನೆಯಲ್ಲಿ ಪತ್ತೆಯಾಗಿತ್ತು. ವಿಚಾರಣೆಗೆ ಬರೋದಕ್ಕೆ ಈಗ ಆ ಕಾರಣಕ್ಕೆ ಪೊಲೀಸರು ನೋಟಿಸ್ ಅನ್ನ ಕೊಟ್ಟಿದ್ರು. ಪೊಲೀಸರಿಂದ ಶೂ ಬಗ್ಗೆ ವಿಜಯಲಕ್ಷ್ಮಿ ಅವರ ಬಳಿ ವಿಚಾರಣೆ ಆಗಿದೆ. ಹೊಸಕೆರೆಹಳ್ಳಿಯ ವಿಜಯಲಕ್ಷ್ಮಿ ನಿವಾಸದಲ್ಲಿ ದರ್ಶನ್ ಶೂ ಪತ್ತೆಯಾಗಿದೆ. ಕೊಲೆ ಆದ ಮೇಲೆ ಕೊಲೆ ಬಳಿಕ ಮನೆಗೆ ಹೋಗಿ ಶೂ ಬಿಟ್ಟು ಬಂದಿದ್ದ ದರ್ಶನ್, ಆರ್ ನಗರದಿಂದ ಹೊಸಕೆರೆಹಳ್ಳಿ ಮನೆಗೆ ಹೋಗಿದ್ದ ದರ್ಶನ್ ನಂತರ ಅಲ್ಲೇ ಶೂ ಅನ್ನ ಬಿಟ್ಟು ಬಂದಿರೋದಾಗಿತ್ತು. ಸೊ ಪೊಲೀಸರು ಅಲ್ಲಿ ಹೋದಾಗ ಅಲ್ಲಿ ಶೂ ಸಿಕ್ಕಿರುತ್ತೆ, ದರ್ಶನ್ ಶೂ. ಸೊ ಯಾಕೆ ಇಲ್ಲಿಗೆ ಬಂದು ಶೂ ಅನ್ನ ಬಿಟ್ಟು ಹೋಗ್ಲಾಯ್ತು ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರಿಗೆ ಅನುಮಾನ ಶುರುವಾಗುತ್ತೆ. ಸೊ ಆ ಕಾರಣಕ್ಕೆ ಈಗ ಪತ್ನಿ ವಿಜಯಲಕ್ಷ್ಮಿ ಅವ್ರನ್ನ ಕೂಡ ಈಗ ಕರ್ಕೊಂಡು ಬಂದಿದ್ದಾರೆ ವಿಚಾರಣೆಗೆ. ಸೊ ಅನ್ನಪೂರ್ಣೇಶ್ವರಿ ನಗರ ಠಾಣೆ ಪೊಲೀಸರಿಂದ ವಿಚಾರಣೆ ನಡೀತಾ ಇದೆ. ವಿಜಯಲಕ್ಷ್ಮಿ ಮನೆಯಲ್ಲಿ ದರ್ಶನ್ ಶೂ ಜಪ್ತಿ ಮಾಡಿಕೊಂಡ್ರು ಪೊಲೀಸರು. ಸೊ ಪೊಲೀಸರಿಂದ ಶೂ ಬಗ್ಗೆ ಈಗ ವಿಚಾರಣೆ ಮಾಡಲಾಗ್ತಿದೆ. ಸೊ ಈ ಕೊಲೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ನಮ್ಮ ಕ್ರೈಮ್ ಹೆಡ್ ಕಿರಣ್ ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಹಾಗೇನೆ ವಿಜಯಲಕ್ಷ್ಮಿ ವಿಚಾರಣೆಗೆ ಕರೆದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಶಿವಪ್ರಸಾದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹಾಗೇನೆ ನಮ್ಮ ಜೊತೆಗೆ ಪವಿತ್ರ ಗೌಡ ಮತ್ತೊಮ್ಮೆ ಈ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಿರೋದು ಬರ್ತಿರೋದು ಆಗ್ತಾ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಜ್ವಲ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೂವರ ಬಳಿ ಕೂಡ ನಾನು ಮಾತನಾಡ್ತೀನಿ. ಅದಕ್ಕೂ ಮುನ್ನ ಈ ಕ್ಷಣದ ಅಪ್ಡೇಟ್ ಅನ್ನ ನೀಡ್ತಾ ಹೋಗೋಣ. ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಯಿಂದ ಹೇಳಿಕೆ ದಾಖಲಿಸಿಕೊಳ್ಳಲಾಗಿದೆ. ಪತ್ನಿಯಿಂದ ಎಲ್ಲಾ ಹೇಳಿಕೆಯನ್ನ ದಾಖಲಿಸಿಕೊಂಡ ಪೊಲೀಸರು ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ಹೇಳಿಕೆ ಪಡೆದಂತ ಖಾಕಿ. ಕೃತ್ಯದ ದಿನ ಮನೆಗೆ ದರ್ಶನ್ ಬಂದು ಬಟ್ಟೆ ಬದಲಾಯಿಸಿದ್ದು, ಶೂ ಅನ್ನ ಅಲ್ಲಿ ಬಿಟ್ಟು ಬಂದಿರುವುದು, ಹೀಗೆ ಹಲವಾರು ವಿಚಾರಗಳ ಬಗ್ಗೆ ಈಗ ಹೇಳಿಕೆ ದಾಖಲಿಸಿಕೊಳ್ಳಲಾಗ್ತಾ ಇದೆ ತನಿಖಾಧಿಕಾರಿಗಳಿಂದ. ಕೃತ್ಯದ ದಿನದ ಶೂ ಏನಿದೆ, ದರ್ಶನ್ ಬಳಸಿದ್ದಂತ ಶೂ ಅನ್ನ ಪೊಲೀಸರು ಅಲ್ಲಿ ವಶಕ್ಕೆ ಪಡೆದ್ರು. ದರ್ಶನ್ ಪತ್ನಿ ವಿಜಯಲಕ್ಷ್ಮಿಯಿಂದ ಹೇಳಿಕೆ ದಾಖಲು ಮಾಡಿಕೊಳ್ಳಲಾಯಿತು. ಸೊ ಪತ್ನಿಯಿಂದ ಎಲ್ಲಾ ಹೇಳಿಕೆಯನ್ನ ದಾಖಲಿಸಿಕೊಂಡ್ರು. ಎಷ್ಟೊತ್ತಿಗೆ ಬಂದಿದ್ರು, ಏನು, ಇದೆಲ್ಲದರ ಬಗ್ಗೆ ಕೂಡ ಶಿವಪ್ರಸಾದ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ. ಈ ಬಗ್ಗೆ ಶಿವಪ್ರಸಾದ್, ಈಗ ಶೂ ಜಪ್ತಿ ಆಗಿರೋದು ವಿಜಯಲಕ್ಷ್ಮಿ ಅವರ ಮನೆಯಲ್ಲಿ. ಇದು ಕೂಡ ಒಂದಷ್ಟು ಅನುಮಾನಕ್ಕೆ ಕಾರಣವಾಗಿದೆ. ಅವತ್ತು ಯಾಕಲ್ಲಿಗೆ ಹೋದ್ರು, ಏನಾಯ್ತು ಅಲ್ಲಿ, ಎಷ್ಟೊತ್ತಿಗೆ ಅಂತ. ಸೊ ಈ ವಿಚಾರಣೆ ಯಾವ ರೀತಿ ಸಾಗ್ತಾ ಇದೆ, ಏನೆಲ್ಲ ಪ್ರಶ್ನೆಗಳನ್ನ ಕೇಳಿರ್ಬೋದು ಅಂತ ತನಿಖಾಧಿಕಾರಿಗಳು. ಅವಿನಾಶ್, ಈಗಾಗಲೇ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿರ್ತಕ್ಕಂಥ ಪೊಲೀಸರು ಪ್ರತಿಯೊಂದು ವಸ್ತುಗಳನ್ನು ಅಂದರೆ ಮಹಜರು ನಡೆಸಿದ ಸ್ಥಳಗಳಲ್ಲೂ ಸೇರಿದಂತೆ 118 ವಸ್ತುಗಳನ್ನು ಈಗಾಗಲೇ ಸೀಸ್ ಮಾಡಿರ್ತಕ್ಕಂಥದ್ದು. ಈ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ದರ್ಶನ್ ಕೃತ್ಯ ನಡೆದಂಥ ಸ್ಥಳದಲ್ಲಿ ಅಂದರೆ ರೇಣುಕಾಸ್ವಾಮಿಯನ್ನು ಕೊಲೆ ಮಾಡಿದಂಥ ಸ್ಥಳದಲ್ಲಿ ಆ ದಿನ ಯಾವ ಶೂ ಅನ್ನು ಧರಿಸಿದ್ರು, ಬಟ್ಟೆಗಳನ್ನು ಧರಿಸಿದ್ರು, ಇವೆಲ್ಲವನ್ನೂ ಕೂಡ ಈಗಾಗಲೇ ಪೊಲೀಸರು ಕೂಡ ವಶಕ್ಕೆ ಪಡೆದಿರ್ತಕ್ಕಂಥದ್ದು. ಇದರ ಒಂದು ಭಾಗವಾಗಿ ವಿಜಯಲಕ್ಷ್ಮಿಯ ನಿವಾಸದಲ್ಲಿ ಅಂದರೆ ಹೊಸಕೆರೆಹಳ್ಳಿಯಲ್ಲಿರ್ತಕ್ಕಂಥ ಅಪಾರ್ಟ್ಮೆಂಟ್ನ ಫ್ಲಾಟ್ ಒಂದರಲ್ಲಿ ದರ್ಶನ್ಗೆ ಸಂಬಂಧಪಟ್ಟಂಥ ಶೂಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ರು. ವಿಜಯಲಕ್ಷ್ಮಿ ಅವರ ಮೂಲಕ ಒಂದು ಶೂಗಳನ್ನು ವಶಕ್ಕೆ ಪಡೆದಂಥ ಸಲುವಾಗಿ ಅವರಿಂದ ಒಂದಷ್ಟು ಹೇಳಿಕೆಗಳನ್ನು ಕೂಡ ದಾಖಲಿಸಿಕೊಳ್ಳುವಂಥ ಕೆಲಸವನ್ನು ಪೊಲೀಸರು ಮಾಡ್ತಿರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅವರ ಪತ್ನಿಯಾಗಿರ್ತಕ್ಕಂಥ ವಿಜಯಲಕ್ಷ್ಮಿ ಅವರನ್ನು ಕೂಡ ಪ್ರಶ್ನೆಯನ್ನು ಮಾಡ್ತಿದ್ದಾರೆ, ವಿಚಾರಣೆ ನಡೆಸಿದ್ದಾರೆ. ಇದರ ಸಲುವಾಗಿ ವಿಜಯಲಕ್ಷ್ಮಿಗೆ ನೋಟಿಸನ್ನು ಕೂಡ ಪೊಲೀಸರು ಜಾರಿಯನ್ನು ಮಾಡಿದರು. ಇದಕ್ಕೆ ಸಂಬಂಧಪಟ್ಟಂತೆ ಇಂದು ಮಧ್ಯಾಹ್ನ 12:10 ಸುಮಾರಿಗೆ ವಿಜಯಲಕ್ಷ್ಮಿ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ಆಗಮಿಸಿರ್ತಕ್ಕಂಥದ್ದು. ಕಾಮಾಕ್ಷಿಪಾಳ್ಯ ಪೊಲೀಸರ ಮುಂದೆ ಈಗಾಗಲೇ ವಿಜಯಲಕ್ಷ್ಮಿ ಹಾಜರಾಗಿದ್ದಾರೆ. ಕಳೆದ 40 ನಿಮಿಷಗಳಿಂದಲೂ ಕೂಡ ಈಗಾಗಲೇ ವಿಚಾರಣೆಯನ್ನು ಎದುರಿಸುತ್ತಿದ್ದಾರೆ. ವಿಚಾರಣೆ ವೇಳೆಯಲ್ಲಿ ಹಲವು ಪ್ರಶ್ನೆಗಳನ್ನು ಮುಂದಿಟ್ಟು ಆಕೆಯಿಂದ ಪೊಲೀಸರು ವಿಚಾರಣೆ ವೇಳೆಯಲ್ಲಿ ಒಂದಷ್ಟು ಉತ್ತರಗಳನ್ನು ಪಡೆದುಕೊಳ್ಳುವಂಥ ಪ್ರಯತ್ನವನ್ನು ಮುಂದುವರಿಸಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಆಕೆ ನೀಡತಕ್ಕಂಥ ಹೇಳಿಕೆಗಳನ್ನು ಪೊಲೀಸರು ದಾಖಲೆ ಮಾಡಿಸಿಕೊಂಡು ಆ ನಂತರ ಆಕೆಯನ್ನು ಕಳಿಸುವಂಥ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಅವಿನಾಶ್, ಹಾಗೆ ಸಂಪರ್ಕದಲ್ಲಿ ಶಿವಪ್ರಸಾದ್. ಹಾಗೇನೆ ಪೊಲೀಸರು ವಿಜಯಲಕ್ಷ್ಮಿ ಅವರನ್ನ ಕರೆಸಿದ್ರು. ವಿಜಯಲಕ್ಷ್ಮಿ ಅವರು ಎಲ್ಲ ವಿಚಾರಗಳ ಬಗ್ಗೆ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಅಂದರೆ ಅವತ್ತು ಹಾಕೊಂಡಂಥ ಶೂ, ಹಾಕೊಂಡಂಥ ವಸ್ತ್ರಗಳು, ಇದೆಲ್ಲದರ ಬಗ್ಗೆಯೂ ಕೂಡ ಅವರ ಹೇಳಿಕೆಯನ್ನು ಪೊಲೀಸರು ದಾಖಲು ಮಾಡಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಆದಮೇಲೆ ಮನೆಗೆ ಹೋಗಿದ್ರು, ಬಟ್ಟೆ ಬದಲಾವಣೆ ಮಾಡಿದ್ರು, ಶೂ ಬಿಟ್ಟಿದ್ರು. ಆವತ್ತು ಆ ಕೃತ್ಯದ ದಿನ ಧರಿಸಿದಂಥ ಶೂ ಅನ್ನ ವಶಕ್ಕೆ ಪಡೆದಿದ್ರು. ಕೆಲವೊಂದು ವಸ್ತ್ರಗಳನ್ನು ಕೂಡ ವಶಕ್ಕೆ ಪಡೆಯಲಾಗಿತ್ತು. ವಿಜಯಲಕ್ಷ್ಮಿ ಅಪಾರ್ಟ್ಮೆಂಟಿಗೆ ಹೋಗಿ ಅಲ್ಲಿ ದರ್ಶನ್ ಶೂ ಅನ್ನು ಬದಲಾಯಿಸಿಕೊಂಡು ನಂತರ ಸ್ನಾನ ಮಾಡಿ ವಸ್ತ್ರ ಬದಲಾಯಿಸ್ಕೊಂಡು ಹೋಗಿದ್ರು ಅಂತ. ಅದಾದಮೇಲೆ ಆ ಅಪಾರ್ಟ್ಮೆಂಟಿಗೂ ಕೂಡ ಹೋಗಿದ್ರು ಪೊಲೀಸರು. ಹೋಗಿ ಸಂಬಂಧಪಟ್ಟಂಥ ವಸ್ತುಗಳನ್ನು ವಶಕ್ಕೆ ಪಡೆದಿದ್ದರು. ಈಗ ಇದಕ್ಕೆ ಸಂಬಂಧಪಟ್ಟಂಗೆ ವಿಜಯಲಕ್ಷ್ಮಿ ಸ್ಟೇಷನಿಗೆ ಬಂದಿದ್ದರು, ಪೊಲೀಸರು ಕರೆಸಿದ್ರು.
ಬಂದು ನೀವು ಸ್ಟೇಟ್ಮೆಂಟ್ ಕೊಡಬೇಕು ಅಂತ. ಸೊ ಆ ಕಾರಣದಿಂದ ವಿಜಯಲಕ್ಷ್ಮಿ ಸ್ಟೇಷನ್ಗೆ ಬಂದಿದ್ದರು. ಬಂದು ಅವರು ತಮ್ಮ ಸ್ಟೇಟ್ಮೆಂಟನ್ನು ದಾಖಲಿಸಿದ್ದಾರೆ. ಸೊ ಇದು ಸಂಗತಿ. ಇದೆಲ್ಲ ಪ್ರಕರಣ ಆದಮೇಲೆ ವಿಜಯಲಕ್ಷ್ಮಿ ಪ್ರಥಮ ಬಾರಿಗೆ ಸ್ಟೇಷನಿಗೆ ಬರ್ತಿರೋದು.